ಟೆನ್ನಿಸ್ ಚಾನೆಲ್ಗೆ ಸ್ವಾಗತ. ಜಾತಿ ಮತ ಧರ್ಮಗಳನ್ನು ಬಿಟ್ಟು ಎಲ್ಲರನ್ನ ಒಗ್ಗಟ್ಟು ಮಾಡುವ ಆಟ ಎಂದರೆ ಅದು ಕ್ರಿಕೆಟ್ ಮಾತ್ರ. ಕ್ರಿಕೆಟ್ ಅಂದರೆ ಜಾತಿ ಮತಗಳನ್ನು ದೂರ ಮಾಡಿ ಭಾರತೀಯರೆಂದು ಒಂದು ಕಡೆ ಸೇರಿಸುತ್ತದೆ. ಗಲ್ಲಿ ಗಲ್ಲಿಯಲ್ಲಿ ಆಟವಾಡುವ ಕ್ರಿಕೆಟ್ ಆಟವನ್ನು ಪ್ರತಿಯೊಬ್ಬ ಕ್ರೀಡಾಪಟುವು ಎಂಜಾಯ್ ಮಾಡಿ ಆಡಬೇಕು. ಸೋಲು ಗೆಲುವು ಅನ್ನೋದು ನಂತರದ ಆಲೋಚನೆ. ಆಟವನ್ನು ಶ್ರದ್ಧೆಯಿಂದ ಆಡಬೇಕು. RHCL ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಕರು ಅತ್ಯಂತ ಶ್ರಮಪಟ್ಟು ಮತ್ತು ಉತ್ಸಾಹದಿಂದ ಕ್ರಿಕೆಟ್ ಆಟದ ಉಳಿವಿಗಾಗಿ ಆಯೋಜಿಸಿದ್ದಾರೆ. ಈ ಟೂರ್ನಮೆಂಟ್ ಅಲ್ಲಿ ಪ್ರಥಮ ಬಹುಮಾನ 2 ಲಕ್ಷ, ದ್ವಿತೀಯ ಬಹುಮಾನ 1 ಲಕ್ಷ, ಮ್ಯಾನ್ ಆಫ್ ದಿ ಮ್ಯಾಚ್ 1 ಬೈಕು, ಶ್ರೇಷ್ಠ ಆಟಗಾರರಿಗೆ 1 ಮೊಬೈಲ್ ಫೋನ್. ಇದು ಚಿಕ್ಕಬಳ್ಳಾಪುರ ನಗರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ 2 ದಿನದ ಟೂರ್ನಮೆಂಟ್ ಆಗಿದೆ. ದೈಹಿಕ ಕಸರತ್ತಿನಿಂದ ಆರೋಗ್ಯ ಪಡೆಯಬಹುದು ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಬಿ ಸಂದೀಪ್ ರೆಡ್ಡಿ ಅವರು ಯುವಕರಿಗೆ ಮತ್ತು ಕ್ರೀಡಾಪಟುಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆಟದಿಂದ ಹಣ ಗೆಲ್ಲುವುದು ಬರೀ ಸಂಖ್ಯೆ ಅಷ್ಟೇ, ಆದರೆ ಆಟವನ್ನು ಎಂಜಾಯ್ ಮಾಡಿ ಗೆಲ್ಲಬೇಕು. ಇದು ಯುವಕರಿಗೆ ಮತ್ತು ಆಟಗಾರರಿಗೆ ಸಂದೀಪ್ ರೆಡ್ಡಿ ಅವರ ಸಂದೇಶವಾಗಿದೆ. ಸಂದೀಪ್ ರೆಡ್ಡಿ ಅವರು ಕ್ರಿಕೆಟ್ ನಮ್ಮ ದೇಶನ ಶ್ರೀಮಂತ ಮಾಡ್ತಾ ಇದೆ. ಅಂತಹ ಒಂದು ಕ್ರೀಡೆನ ಇವತ್ತು ನೀವೆಲ್ಲ ಆಡೋದಕ್ಕೆ ಬಂದಿದ್ದೀರಾ. ನಿಜಕ್ಕೂ ಖುಷಿಯಾದಂತಹ ಸಂದರ್ಭ. ನನ್ನ ತಮ್ಮ, ನನ್ನ ಸ್ನೇಹಿತ, ನನ್ನ ಕುಟುಂಬದ ಒಂದು ಸದಸ್ಯ ಆಗಿದ್ದೇನೆ. ನಮ್ಮ RHL ರಘು, RHL ನಾನು ರಘು ಅಂತಾನೆ ಕರೆಯೋದು. ಈಗ ನಮ್ಮ ಸುಭಾಷ್ ಕೊಂಡೊಳಗೆ RHL ಎಲ್ಲರೂ ಹೇಳ್ತಾರೆ. RHL ಅಂದ್ರೆ ಒಂದು ನಿಜವಾದ ಹೆಸರಾಗಿದೆ ಅಂತ. ಇಂತಹ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಕನಸು ಇಷ್ಟೊಂದು ಒಂದು ಕ್ರಿಯೇಟ್ ಮಾಡುತ್ತೆ, ಈ ತರ ಒಂದು ಸೃಷ್ಟಿ ಮಾಡುತ್ತೆ. ಎಲ್ಲೆಲ್ಲಿ ನಮ್ಮ ಕೇರಳದಿಂದ ಮತ್ತೆ ಬೇರೆ ಕಡೆಯಿಂದ ಬರ್ತಾರೆ ಅಂತ ಹೇಳ್ತಾ ಇದ್ರು. ಬರ್ತಾರ ಬೇರೆ ಸ್ಟೇಟ್ಸ್ ಇಂದ ಕೂಡ ಕರೆಸುವಷ್ಟು ಶಕ್ತಿ ನಮ್ಮ ಚಿಕ್ಕಬಳ್ಳಾಪುರ ಯುವಕರಿಗೆ ಬಂದಿದೆ ಅಂತಂದ್ರೆ ನಿಜಕ್ಕೂ ಆಗ್ತದೆ. ನಿಜಕ್ಕೂ ಹೆಮ್ಮೆ ಕೂಡ ಅನ್ಸುತ್ತೆ. ನನಗೆ ಏನಕ್ಕೂ ಕ್ರಿಕೆಟ್ ಇಷ್ಟೊಂದು ಹಣ ಖರ್ಚು ಮಾಡ್ತಿಲ್ಲ ಅಂತ. ನಮ್ಗೆ ಏನಾದ್ರು ಹಣ ಮಾಡ್ಬೇಕು ನೀವು ಅಂತಂದ ನೀವು ಬಾಳೆಹಣ್ಣು ನಾವು ಕೊಡೋದು ಅಷ್ಟೇ. ಬಾಳೆಹಣ್ಣು ಮಾತ್ರ ಕೊಡ್ತೀವಿ ಅಂತ ಹೇಳಿದ್ವಿ. ಎಲ್ಲರೂ ತಿನ್ನೋದು ಒಂದು ಬಾಳೆಹಣ್ಣು. ನಾನು ನನ್ನ ತಮ್ಮನ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಂತೀನಿ. ಅವನು ಈ ಕ್ರೀಡೆನ ಇನ್ನಷ್ಟು ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ನಾನೊಬ್ಬ ಅಣ್ಣನಾಗಿ ಅವನ ಜೊತೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಅವ್ರ ಜೊತೆ ನನಗೆ ಗೊತ್ತಿದೆ ಅವನೇನೇ ಮಾಡಿದ್ರು ಅರ್ಥಪೂರ್ಣವಾಗಿ ಮಾಡ್ತಾನೆ. ಅದ್ರ ಜೊತೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾನೆ. ಒಂದು ಕಂಪ್ನಿ ಕಟ್ಕೊಂಡಿದ್ದಾನೆ. ಸುಮಾರು 16 ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ. ಅವನ ಕುಟುಂಬನ ಒಂದು ಕರೆಕ್ಟ್ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾನೆ. ತುಂಬಾ ಜವಾಬ್ದಾರಿ ಇರುವಂತ ಹುಡುಗ. ನಿಜಕ್ಕೂ ಅಂತಹ ಒಂದು ಸ್ನೇಹಿತ ಇವತ್ತು ನನ್ನ ತಮ್ಮನಾಗೆ ಇರೋದು ನನಗೆ ನಿಜಕ್ಕೂ ಹೆಮ್ಮೆ ತರ ಅಂತ ಹೇಳಿದ್ದು. ಚಿಕ್ಕಬಳ್ಳಾಪುರದ ಜನತೆಗೆ ಒಳ್ಳೆಯದಾದಂತಹ ಮತ್ತೆ ಏನು ಒಂದು ಒಳ್ಳೆ ಹೆಸರು ಬರುವಂತಹ ಒಂದು ಟೂರ್ನಮೆಂಟ್ ನ 2 ದಿವಸ ಅಲ್ವಾ, ಯಾವುದೇ ಗಲಾಟೆ ಇದ್ದೀರಾ, ಯಾವುದೇ ಪಕ್ಷಪಾತ ಇದ್ದೀರಾ, ನೀಟಾಗಿ ಕ್ರಿಕೆಟ್ ಆಡಿ ಕ್ರಿಕೆಟ್ನ ಎಂಜಾಯ್ ಮಾಡಿ. ಯಾರಿಗೂ ಒಬ್ಬರೇ ಗೆಲ್ಲಕ್ಕೆ ಸಾಧ್ಯ, ಆದರೆ ಎಂಜಾಯ್ ಮಾಡೋದು ಮಾತ್ರ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಹುಡುಗ ಸಹ ಎಂಜಾಯ್ ಮಾಡ್ಬೋದು. ಅದ್ರ ಕಡೆ ಗಮನ ಕೊಡಿ. ಗೆಲುವು ಸೋಲು ಮೇಲೆ ಇದೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ ಪ್ರೋಸೆಸ್ನ ಎಂಜಾಯ್ ಮಾಡಿ. ನಿಜಕ್ಕೂ ಖುಷಿ ಆಗುತ್ತೆ. ಕ್ರಿಕೆಟ್ ನಾವು ಆಡೋವಂಥ ಏಜ್ ಮುಗಿದೋಗಿದೆ. ಬಟ್ ನಾನು ಇಂಜಿನಿಯರಿಂಗ್ ಫುಲ್ ಕಂಪ್ಲೀಟ್ ಮಾಡದೇ ಇರೋದಕ್ಕೆ ಕಾರಣ ಈ ಕ್ರಿಕೆಟ್. ನನಗೇನು ರಿಗ್ರೆಟ್ಸ್ ಇಲ್ಲ, ಚೆನ್ನಾಗಿ ಆಡಿದ್ದೀನಿ ನಾವು ಕ್ರಿಕೆಟ್. ಇಂಜಿನಿಯರಿಂಗ್ ಎಕ್ಸಾಮ್ ದಿವಸ ಕೂಡ ಕ್ರಿಕೆಟ್ ಆಡ್ತಾ ಇದ್ದೇನೆ. ಆ ಥರ ಒಂದು ಕ್ರೀಡೆ ನಮ್ಮ ರಕ್ತದಲ್ಲಿ, ಭಾರತೀಯ ರಕ್ತದಲ್ಲಿ ಸೇರಿ ಹೋಗಿರುವಂತಹ ಕ್ರೀಡೆ ಇದು. ಎಲ್ಲರಿಗೂ ಒಳ್ಳೇದಾಗ್ಲಿ. ಕ್ರಿಕೆಟ್ ಚೆನ್ನಾಗಿ ಆಡಿ ಒಳ್ಳೆ ಹೆಸರು ತಗೊಂಬರುವಂತಹ ಮಾಡಿ ಮತ್ತೆ ಇದೇ ತರ ಟೂರ್ನಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನನಗೆ ಒಂದು ಮಾತಾಡಕ್ಕೆ ಅವಕಾಶ ಮಾಡಬೇಕಂತ ನಿಮಗೆ ಚಿಕ್ಕಬಳ್ಳಾಪುರದ ಸಂದೀಪ್ ಬಿ ರೆಡ್ಡಿ ಸರ್ ರಘುಗಳ ಮುಖಾಂತರವಾಗಿ ಶಾಲು ಹಾಗೂ ಹಾರವನ್ನ ಹಾಕಿ ಮೈಸೂರು ಪೆಟ್ಟಿಗೆಯನ್ನ ತೊಳೆಯುವ ಮುಖಾಂತರವಾಗಿ ಗೌರವ ಸಲ್ಲಿಸಲು ಜೋರ ಚಪ್ಪಾಳೆ ಬರಬೇಕು. ಇವರು ಟೂರ್ನಮೆಂಟ್ ಮುಖ್ಯ ಅಧಿಕಾರಿಗಳು ನಮ್ಮ ಸಂದೀಪ್ ರೆಡ್ಡಿ ಅವರು. ಗೌರವದ ಗೌರವದ ಮಾತುಗಳಿಗೆ ಮೈಸೂರಿನ ಈ ಒಂದು ಶ್ರೇಷ್ಠವಾಗಿರುವ ಮೈಸೂರು ಚಾರಿಟಬಲ್ ಟ್ರಸ್ಟ್ನ ಸಹಕಾರದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟನ್ನು ಚಿಕ್ಕಬಳ್ಳಾಪುರದ ಸರ್ವಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಏನು ಹೇಳೋದಕ್ಕೆ ಬಯಸ್ತೀರಿ? ವಿಶೇಷವಾಗಿ ಕ್ರೀಡಾಪಟುಗಳಿಗೆ, ಕ್ರೀಡಾಸಕ್ತರಿಗೆ ಏನು ಸಂದೇಶ ಕೊಡ್ತಾರೆ ಸರ್? ನಾನು ಈಗಾಗಲೇ ವೇದಿಕೆಯಲ್ಲಿ ಹೇಳಿದಾಗೆ ಇಡೀ ನಮ್ಮ ಭಾರತ ಏನಿದೆ, ಬೇರೆ ಬೇರೆ ಧರ್ಮ, ಜಾತಿ, ಭಾಷೆಗಳಲ್ಲಿ ವಿಂಗಡಣೆ ಆಗಿದ್ದರೂ ಸಹ ಕ್ರಿಕೆಟ್ ಅನ್ನೋ ಒಂದು ಪದ, ಕ್ರಿಕೆಟ್ ಅನ್ನೋ ಒಂದು ಕ್ರೀಡೆ ಬರ್ತಿದ್ದಂಗೆ ಇಡೀ ಭಾರತ ಏನಿದೆ ಒಂದಾಗುವಂಥದ್ದು ನಾವು ಸುಮಾರು ದಶಕಗಳಿಂದ ನೋಡ್ಕೊಂಬರ್ತಾ ಇರೋಂತಹ ವಿಷಯ. ಅಂತಹ ಒಂದು ಕ್ರಿಕೆಟ್ನ ಇವತ್ತು ಬರೀ ಆಡ್ತಾ ಇರೋದಲ್ಲ ನಮ್ಮ ಹುಡುಗರು,
ಎಲ್ಲ ಕಡೆ ಇಡೀ ನಮ್ಮ ದೇಶದ ಗಲ್ಲಿಗಳಲ್ಲಿ ಈ ಕ್ರಿಕೆಟ್ನ ಜೀವಿಸ್ತಾರೆ. ದೇ ಆರ್ ಲಿವಿಂಗ್ ದಿಸ್ ಕ್ರಿಕೆಟ್. ಸೊ ಆ ಥರ ಇರೋದ್ರಿಂದ ಕ್ರಿಕೆಟು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗ್ಬಿಟ್ಟಿದೆ. ಸೊ ಅಂಥ ಕ್ರಿಕೆಟ್ನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸಹೋದರ RHL ರಘು ಅದ್ಧೂರಿಯಾಗಿ ರಾಜ್ಯ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಅವ್ರ ಜೊತೆ ನಾವು ಸಣ್ಣ ಒಂದು ಸಹಾಯ ಮಾಡಿ ಜೊತೆಗೆ ನಿಂತಿದ್ದೀವಿ, ಅಷ್ಟು ಬಿಟ್ಟರೆ ಇದೆಲ್ಲದಕ್ಕೂ ಏನಕ್ಕೆ ನಾವು ನೋಡ್ತಾ ಇದ್ದೀವಿ ಇವತ್ತು. ಇಂತಹ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ನಮ್ಮ ರಘು ಮಾತ್ರನೇ ಇದಕ್ಕೆಲ್ಲ ಸೂತ್ರಧಾರ. ಅವನಿಗೆ ಮತ್ತು ಅವನ ತಂಡಕ್ಕೆ ಮತ್ತು ಇಲ್ಲಿ ಆಡಕ್ಕೆ ಬಂದಿರುವಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಸರ್, ಕ್ರೀಡೆಗೆ ಮತ್ತು ಕ್ರೀಡಾಪಟುಗಳಿಗೆ ಒಂದು ಅವರ ಅಭಿವೃದ್ಧಿಗಾಗಿ ಅವರ ಒಂದು ಸಮಾಜದಲ್ಲಿ ಮುನ್ನೆಲೆಗೆ ಬರುವ ಒಂದು ಹಿನ್ನೆಲೆಯಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಒಂದು ಸಹಕಾರ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳಲ್ಲಿ? ಸರ್ ನೋಡಿ, ಕ್ರೀಡೆ ತುಂಬ ಇಂಪಾರ್ಟೆಂಟು ಜೀವನದಲ್ಲಿ. ಒಂದು ಹೆಲ್ತ್ ನೀವು ಕಾಪಾಡ್ಕೊಬೇಕು, ಒಂದು ಸಮತೋಲನ ಇಟ್ಕೊಬೇಕು ಅಂತಂದರೆ ಚಿಕ್ಕ ಮಕ್ಕಳಿಂದ ಯುವಕರವರೆಗೂ ಈವನ್ ವಯಸ್ಸಾದ ಮೇಲೂ ಸಹ ಕ್ರೀಡೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೋ ಹೋಗಿ ಎಕ್ಸಸೈಸ್ ಮಾಡೋದು, ಏನೋ ಯೋಗ ಮಾಡೋದು, ಏನೋ ಜಿಮ್ ಮಾಡೋದಕ್ಕಿಂತ ನೀವು ಆಟ ಆಡಿಬಿಟ್ರೆ ಅದು ಎಲ್ಲಿ ನಿಮಗೆ ಅಲ್ಲಿ ಜಿಮ್ಮಲ್ಲಿ ಮತ್ತು ಯೋಗದಲ್ಲೆಲ್ಲ ಏನು ಸಿಗುತ್ತೆ ಅದರಷ್ಟೇ ನಿಮಗೆ ರಿಸಲ್ಟು, ಆರೋಗ್ಯವನ್ನು ಕಾಪಾಡ್ಕೊಳೋ ಅಂತಹ ಕೆಲಸ ಈ ಕ್ರೀಡೆಗಳಿಂದ ಆಗುತ್ತೆ. ಅದು ಕ್ರಿಕೆಟ್ ಮಾತ್ರ ಆಗಬೇಕು ಅಂತಿಲ್ಲ. ನಮ್ಮದು ಗ್ರಾಮೀಣ ಕ್ರೀಡೆಗಳಾದ ಖೋ ಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಅಥವಾ ಬೇರೆ ಕ್ರೀಡೆಗಳಾದ ಫುಟ್ಬಾಲು, ಹಾಕಿ ಏನೇ ಆಡಿದ್ರೂ ಅವ್ರನ್ನ ಪ್ರೋತ್ಸಾಹ ಅಂತ ಮಾಡೋವಂಥ ಕೆಲಸ ಸಮಾಜದಲ್ಲಿ ನಿಂತಿರೋ ನಮ್ಮಂಥವರೆಲ್ಲರೂ ಮಾಡಬೇಕು. ಕ್ರೀಡೆ ಬರೀ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ಸಹ ಒಂದು ಆರೋಗ್ಯವನ್ನು ಕೊಡುವಂತಹ ಕೆಲಸ ಮಾಡುತ್ತೆ. ಸೊ ಅದಕ್ಕೋಸ್ಕರ ಕ್ರೀಡೆ ತುಂಬ ಇಂಪಾರ್ಟೆಂಟು. ಆ ಕ್ರೀಡೆ ಯಾರ್ಯಾರು ಒಳ್ಳೆಯವರು ಆಡ್ತಿದ್ದಾರೆ, ಬೇರೆ 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 ಒಂದು ಸಂದರ್ಭಗಳಲ್ಲಿ ನಾವು ನಮ್ಮ ಚಿಕ್ಕಬಳ್ಳಾಪುರದ ಯಾರು ಕ್ರೀಡಾ ಸಾಧಕರಿದ್ದಾರೆ ಅವ್ರ ಜೊತೆ ಎಲ್ಲ ನಿಂತ್ಕೊಳ್ಳೋ ಅಂತಹ ಕೆಲಸವನ್ನು ನಾವು ಅವತ್ತಿಂದನೂ ಮಾಡ್ಕೊಂಬರ್ತಾ ಇದ್ದೀವಿ, ಮುಂದೆ ಸಹ ಮಾಡ್ತೀವಿ. ಸರ್, ವಿನ್ನರ್ಸು ಮತ್ತು ರನ್ನರ್ಸ್ಗೆ ಬಹಳ ದೊಡ್ಡ ಮಟ್ಟದ ಮೊತ್ತವನ್ನು ಇಟ್ಟಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಕ್ರಿಕೆಟ್ ಕ್ರೀಡೆಯಲ್ಲಿ ಭಾಗವಹಿಸೋರಿಗೆ ಗೆದ್ದವರಿಗೆ ಮತ್ತು ಸೋತವರಿಗೆ ಏನು ಸಂದೇಶ ಕೊಡ್ತೀರಿ, ಏನು ಹೇಳ್ತೀರಿ ಅವ್ರಿಗೆ ಅಂತ? ನೋಡಿ, ಹಣ ಅನ್ನೋದು ಅದು ಒಂದು ನಂಬರ್ ಮಾತ್ರ. ನೀವು ಕ್ರಿಕೆಟ್ನಲ್ಲಿ ಆಡಬೇಕು, ಗೆಲ್ಲೋದು ಎರಡನೇ ವಿಷಯ. ಆಡಬೇಕು, ಎಂಜಾಯ್ ಮಾಡಬೇಕು ಗೇಮ್ನ. ಮತ್ತು ನಂಬರ್ಸ್ ಅನ್ನೋದು ಒಂದು ಅಟ್ರಾಕ್ಷನ್ಗೆ, ಮತ್ತು ದೂರದಿಂದ ಬರ್ತಾರೆ. ಈಗ ಕೇರಳದಿಂದ ಕೂಡ ಬಂದಿರೋಂತಹ ತಂಡಗಳಿದೆ. ಈಗ ಕೇರಳದೇ ಒಂದು ತಂಡ 2 ಲಕ್ಷ ರೂಪಾಯಿ ಏನೋ ಗೆಲ್ತು ಅಂತ ಇಟ್ಕೊಳ್ಳಿ, ಪಾಪ ಅವ್ರಿಗೆ ಬಂದೋಗೋದಕ್ಕೇ ಸುಮಾರು ಖರ್ಚಾಗುತ್ತೆ. ಇಲ್ಲಿ ಹಣ ದೊಡ್ಡ ವಿಷಯ ಆಗೋದಿಲ್ಲ. ಮತ್ತು ಈ ಯುವಕರಾಗಿರೋದ್ರಿಂದ ಆ ಥರದ್ದು ಏನಾದರೂ ಹಣದ ಒಂದು ಗೆದ್ದಾಗ ಅದನ್ನು ಸದ್ವಿನಿಯೋಗ ಮಾಡಿ, ಅದಕ್ಕೋಸ್ಕರ ಅದರಿಂದ ಬೇರೆ ದಾರಿಗಳು ಇಡೋದು ಬೇಡ. ಈ ಹಣ ಅನ್ನೋದು ಜಸ್ಟ್ ಒಂದು, ನಾನು ಆವಾಗಲೇ ಹೇಳ್ದಂಗೆ, ನಂಬರ್ ಅಷ್ಟೇ. ಅದು ನಿಮಗೆ ಒಂದು ಗೌರವಪೂರ್ವಕವಾಗಿ ಕೊಡ್ತಾ ಇರೋಂತಹ ಒಂದು ಬಹುಮಾನ. ಅದನ್ನು ಸದ್ವಿನಿಯೋಗ ಮಾಡಿ ಅಂತ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಎಷ್ಟು ತಂಡಗಳು ಪಾರ್ಟಿಸಿಪೇಟ್? ಸರ್, ಇದು ನನಗೆ ಗೊತ್ತಿರೋ ಹಾಗೆ 24 ತಂಡಗಳು ಈಗಾಗಲೇ ನೋಂದಾಯಿಸ್ಕೊಂಡಿದ್ದಾರೆ. ಎಲ್ಲ ಸೇರಿ 24 ತಂಡಗಳು ಆಡ್ತಾ ಇದ್ದಾರೆ ಸರ್. ದೊಡ್ಡ ಮಟ್ಟದ ಒಂದು ಕ್ರಿಕೆಟ್ ಟೂರ್ನಿಮೆಂಟನ್ನು ಆಯೋಜನೆ ಮಾಡಿರುವಂಥದ್ದು, ಒಂದು ನಿಟ್ಟಿನಲ್ಲಿ ಏನು ಹೇಳಿದ್ದು ಬಯಸ್ತೀರಿ? ಈ ಥರ ಟೂರ್ನಮೆಂಟ್ ಮಾಡ್ತಿರೋದು ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಸೊ ನಂಗೆ ತುಂಬ ಖುಷಿ ಆಗ್ತಿದೆ. ಲಾಸ್ಟ್ ಟೈಮ್ ಮಾಡಿದಾಗ ಮಳೆಯಿಂದ ಎಲ್ಲ ಬಿದ್ದೋಗಿ ತುಂಬ ಹಾಳಾಗೋಗಿತ್ತು. ಆಗ ನಾನೇನು ಇಂಜರಿ ಇಲ್ಲ, ಇವತ್ತಲ್ಲ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಖುಷಿಯಲ್ಲಿದ್ದೆ. ಈಗ ನನ್ನ ಖುಷಿ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಇದೆ. ಇಷ್ಟು ಅದ್ಧೂರಾಗಿ ಈವೆಂಟ್ನ ಮಾಡಿಕೊಟ್ಟಿದ್ದಾರೆ, ತುಂಬ ಖುಷಿ ಆಗ್ತಿದೆ, ಹೇಳೋಕ್ಕಾಗ್ತಿಲ್ಲ ಖುಷಿ. ಬೈಕು ಮತ್ತು ಸ್ಮಾರ್ಟ್ ಫೋನು ಬಹಳ ದೊಡ್ಡ ಮಟ್ಟದ ಅಮೌಂಟನ್ನು ಗೆದ್ದಿರೋರಿಗೆ ಕೊಡ್ತಾ ಇದ್ದಾರೆ. ಈಗ ಬೈಕ್ ಬಂದುಬಿಟ್ಟು ಭವನಿ ಸುಜುಕಿ ಚಿಕ್ಕಬಳ್ಳಾಪುರ ಅವ್ರ ಕಡೆಯಿಂದ ನನಗೆ ಸ್ಪಾನ್ಸರ್ ಆಗ್ತಿದ್ದಾರೆ. ಮತ್ತು SV ಕಮ್ಯುನಿಕೇಷನ್ ಕಡೆಯಿಂದ 24,000 ವರ್ತ್ ಮೊಬೈಲ್ಸು 2 ಮ್ಯಾನ್ ಆಫ್ ದ ಮ್ಯಾಚ್ಗೆ ಮತ್ತು ಬೆಸ್ಟ್ ಬೌಲರ್ಗೆ, ಬೆಸ್ಟ್ ಬ್ಯಾಟ್ಸ್ಮನ್ಗೆ 2 ಮೊಬೈಲ್ ಕೊಡ್ತಾರೆ. ಭವನಿ ಸುಜುಕಿಯಿಂದ ಬೆಸ್ಟ್ ಮ್ಯಾನ್ ಆಫ್ ದ ಸೀರೀಸ್ಗೆ ಬೈಕ್ ಕೊಡ್ತಿದ್ದೇವೆ. ಸೊ ಫಸ್ಟ್ ಪ್ರೈಸ್ 2,22,222, ಸೆಕೆಂಡ್ ಪ್ರೈಸ್ 1,11,111 ರೂಪಾಯಿ ಮೊದಲನೇ ಕೊಡ್ತಾಯಿದ್ದೀವಿ. ಈ ಕ್ರಿಕೆಟ್ ಟೂರ್ನಿಮೆಂಟ್ಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅವರ ಸಹಕಾರ ಯಾವ ರೀತಿ? ತುಂಬ ದೊಡ್ಡ ಮಟ್ಟದಲ್ಲಿ ಸರ್, ಅದನ್ನ ಹೇಳೋಕ್ಕಾಗಲ್ಲ. ಸಹಕಾರ ಅನ್ನೋದಕ್ಕಿಂತ ನಮ್ಮ ಅಣ್ಣವರು, ಸೊ ಅವ್ರದ್ದೇ ಟೂರ್ನಮೆಂಟ್ ಮಾಡ್ತಿರೋದೇ ಅವ್ರದ್ದು ಸಹಕಾರ. ಏನಿಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಸರ್, ಅವೆಲ್ಲ ಹೇಳೋಕ್ಕಾಗಲ್ಲ. ತುಂಬ ದೊಡ್ಡ ಮಟ್ಟದಲ್ಲಿದೆ ಸಹಕಾರ. ಸರ್, ಈ ಟೂರ್ನಮೆಂಟಲ್ಲಿ ತೀರ್ಪುಗಾರರು ಬಂದುಬಿಟ್ಟು ಟೂರ್ನಮೆಂಟ್ಗೆ ತುಂಬ ಆಚೆಯಿಂದ ಬಂದಿದೆ ಸರ್. ಉಡುಪಿ, ಕುಂದಾಪುರ, ಕುಣಿಗಲ್ಲು, ಮತ್ತು ತುಂಬ ಆಚೆಯಿಂದ ಸರ್, ತುಂಬ ದೂರದಿಂದ ಬಂದಿದ್ದಾರೆ ತೀರ್ಪುಗಾರಾಗಿ. ಮತ್ತು ಕಾಮೆಂಟರ್ಸು ತುಂಬ ಆಚೆ ಕಡೆಯಿಂದನೇ ಕರೆಸಿಕೊಂಡು ಸರ್. ಎಷ್ಟು ಟೂರ್ನಮೆಂಟ್, ಎಷ್ಟು ಜನ ಆಟಗಾರರು ಇದರಲ್ಲಿ ಭಾಗಿಯಾಗ್ತಿದ್ದಾರೆ? ಟೋಟಲ್ ಅವ್ರಿಗೆ ಮೂಲಭೂತ ಸೌಕರ್ಯಗಳೆಲ್ಲ ಕಲ್ಪಿಸಿದ್ದೀರಾ ಸರ್? 24 ತಂಡಗಳು ಭಾಗವಹಿಸಿದೆ. ಸೊ ರಾಜ್ಯದಿಂದ ಆಚೆ ಬಂದು ವರ್ತಡರ್ಗಳೇನಿದೆ ಅವ್ರಿಗೆಲ್ಲ ರೂಮ್ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ನಿನ್ನೆ ಬಂದಿರೋರು ಇದ್ದಾರೆ, ಬೆಳಗ್ಗೆ
ಸೊ ಅವ್ರು ಬರೋರಿಗೆ ಏನು ತೊಂದರೆ ಇಲ್ದಿರ ನಮ್ಮ ಕಡೆ RHL ಕ್ರಿಕೆಟ್ ಫೆಸ್ಟಿವಲ್ ಕಡೆಯಿಂದ ಎಲ್ಲ ಸೌಕರ್ಯ ಕರೆಕ್ಟಾಗಿದೆ. ಎಷ್ಟು ದಿನ